ದಿವ್ಯಾ ಫುಡ್ ಹೇಗಿದೆ ಮಸ? ಸೆಕ್ಸಿ ಮಚ್ಚ. ಮಟನ್ 8 ತಿಂಗಳಾದ್ಮೇಲೆ ತಿಂತಾ ಇದ್ದೀನಿ. ಹಾಯ್ ಹಲೋ ನಮಸ್ಕಾರ. ನನ್ನ ಹೆಸರು ಮೋಹಿತ್ ವಾಸುದೇವ್. ನನ್ನ ಬ್ಲಾಗ್ ಹೆಸರು ಮೋಟಂಬಿ. ನಾನು ಸಮಾರ ಸ್ಟೇಟ್ ಮೆಡಿಕಲ್ ಯೂನಿವರ್ಸಿಟಿಲಿ ಮೆಡಿಕಲ್ ಮಾಡ್ತೇನೆ. ಸೊ ಇವತ್ತು ನಾನು ನಿಮಗೆ 3 ಕನ್ನಡಿಗರು ಹೇಗೆ ಸಮಾರದಿಂದ ಬೆಂಗಳೂರಿಗೆ ಪಯಣ ತಲುಪಿಸ್ತೀವಿ ಅಂತ ಈ ಬ್ಲಾಗಲ್ಲಿ ತೋರಿಸ್ತೀನಿ. ಸೊ ಬನ್ನಿ, ನಾವೀಗ ಟ್ರೈನಲ್ಲಿ ಸಮಾರದಿಂದ ಮಾಸ್ಕೋ ಹೋಗ್ತಿದ್ದೀವಿ. ಸೊ ನೋಡ್ತಾ ಇರ್ಬೋದು. ಸೊ ಬನ್ನಿ, ನಮ್ಮ ಜರ್ನಿಲಿ ಕರ್ಕೊಂಡು ಹೋಗ್ತೀವಿ. ಹೇಳ ಮಚ್ಚ, ಫಸ್ಟ್ ಟೈಮ್ ಮಾಸ್ಕೋ ಹೋಗ್ತಾ ಇದೀವಿ. ಹೆಂಗೆ ಅನಿಸ್ತಿದ್ದೆ ಮಿಸ್ಟರ್ ಧರಣಿಧರ್? ಫುಲ್ ಎಕ್ಸೈಟ್ಮೆಂಟಲ್ಲಿ ಇದ್ದೀನಿ. ಓಕೆ, ಹೊಟ್ಟೆಗೆ ಊಟ ಇಲ್ಲ ಅಂದ್ರೂ ಪರವಾಗಿಲ್ಲ, ಮಾಸ್ಕ್ ಹೋಗ್ಬೇಕು, ರೆಡ್ ಸ್ಕ್ವೇರ್ ನೋಡಬೇಕು. ವೆರಿ ಗುಡ್ ವೆರಿ ಗುಡ್. ನೋಡಿ ಇವನಿಗೆ ಹಿಂಗೆ ಅನ್ನಿಸ್ತಿದೆ. ಟ್ರೈನಲ್ಲಿ ಇದ್ದೀವಿ, ಕಂಜೆಸ್ಟೆಡ್ಡು, ತುಂಬ ಕಂಜೆಸ್ಟೆಡ್. ಗೊತ್ತಾಗದು ನಿಮಗೆ ಯಾವ ಥರ ಮಾಡ್ಕೊಂಡಿದ್ದಾರೆ ನಮಗೆ. ಮೇಲಾಗ್ಬಿಟ್ಟು ತುರುಕ್ಬಿಟ್ಟವ್ರೆ. ಇಬ್ಬರು 6 ಬಿಟ್ಟಿದ್ದೀರಿ. ಆದರೂ ನೋಡಿ ಪರವಾಗಿಲ್ಲ, ಏನು ಮಾಡೋಕ್ಕಾಗಲ್ಲ, ಅಡ್ಜಸ್ಟ್ ಮಾಡ್ಕೋಬೇಕು. ನೋಡಿ ಇದೇ ನಾವು ಟ್ರೈನಲ್ಲಿ ಟ್ರಾವೆಲ್ ಮಾಡ್ತಿರೋ ರೆಸ್ಟೋರೆಂಟ್. ಇದು ತೋರಿಸ್ತೀನಿ ನೋಡಿ. ಸೊ ನಾವೇನು ಬೇಕು ಆರ್ಡರ್ ಮಾಡಿದ್ರೆ ಅವ್ರು ತಂದು ಕೊಡ್ತಾರೆ. ಸೊ ಕಿಚನ್ ಎಲ್ಲ ಕೆಳಗಿದೆ, ಬಾರ್ ಎಲ್ಲ ಕೆಳಗಿರುತ್ತೆ. ಸೊ ಮೇನ್ ರೆಸ್ಟೋರೆಂಟ್ ಇದೆ. ಓಪನ್ ಮಾಡಿ ಮಾಡ್ರಿ ಚೆನ್ನಾಗೈತಲ್ಲ. ಹೌದಾ? ಇಬ್ಬರೇ ಇರೋದಾ? ಚಿಕನ್ ನೋಡೋದು ಸೋಣ ಇಲ್ಲೇ ಆಮೇಲೆ ಬರೋಣ. ಒಂದು ಕಡೆ ಕುತ್ಕೊಳ್ಳಲ್ಲ, ಓಡಾಡ್ತಾ ಇರ್ತಾರೆ. ಇನ್ನೇನಂತಿದ್ವಿ, ಓಡಾಡೋದು ಇಲ್ಲ. ಇದು ಯಾವ ಕಂಪ್ಯಾರಿಸನ್ ಮಚ್ಚ? ಇಂಡಿಯನ್ ಅಜ್ಜಿ ಇವ ಅಜ್ಜಿ. ಎಲ್ಲಿ ನೋಡಿ ಫೈನಲಾಗಿ ಮಾಸ್ಕೋ ಬಂದು. ಸೊ ಫೈನಲಾಗಿ ಮಾಸ್ಕೋ ಲ್ಯಾಂಡ್ ಆಗಿದ್ದೀವಿ. ತುಂಬ ಹಳೆ ಆರ್ಕಿಟೆಕ್ಚರ್ ಇದೆಲ್ಲ. ತುಂಬ ಹೇಗಿದೆಯೋ ಆಗಿದೆ. ಮಾಸ್ಕೋ ಸಿಟಿ ಆಫ್ ಡ್ರೀಮ್ಸ್ ಚೆನ್ನಾಗಿದೆ ವ್ಯೂ. ತುಂಬ ಚೆನ್ನಾಗಿದೆ. Jimmy, aja. Huh? Yes. ನಾವೀಗ ಕರೆಂಟ್ಲಿ ಮೆಟ್ರೋ ಸ್ಟೇಷನಲ್ಲಿದ್ದೀರಿ. ಸೊ ಮೆಟ್ರೋ ತೊಗೊಂಡು ರೆಡ್ ಸ್ಕ್ವೇರ್ ಹೋಗೋಣ ಅಂತಿದ್ದೀವಿ. ಸೊ ರೆಡ್ ಸ್ಕ್ವೇರ್ ಬಂದು ನಿಮಗೆ ಗೊತ್ತಿಲ್ಲ ಅಂದರೆ ಮಾಸ್ಕೋ ಒಂದು ಐಕಾನಿಕ್ ಪ್ಲೇಸ್ ಅದು ರೆಡ್ ಸ್ಕ್ವೇರ್ ಅನ್ನೋದು. ಸೊ ಬನ್ನಿ, ನಿಮ್ಮೆಲ್ಲರಿಗೂ ರೆಡ್ ಸ್ಕ್ವೇರ್ ತೋರಿಸ್ತೀನಿ ಅದು. ಬನ್ನಿ ಹೋಗೋಣ.
ಮೆಟ್ರೋಯಿಂದ ಇಳಿದಿದೆ ಈ ಥರ ಬ್ಯೂಟಿಫುಲ್ ವ್ಯೂ ಸಿಗುತ್ತೆ. ನೋಡಿದೆ ರೆಡ್ ಸ್ಕ್ವೇರ್ ಹತ್ರ ಒಳ್ಳೆ ಅಟ್ಮಾಸ್ಫಿಯರ್ ಹತ್ರ. ನೋಡಿ ಇದು ಎಷ್ಟು ಚೆನ್ನಾಗಿದೆ. ಇದು ವಿಂಟರಲ್ಲಿ ಇನ್ನೂ ಸಖತ್ತಾಗಿರುತ್ತೆ. ಸೊ ಇದರೊಳಗೆ ಎಕ್ಸ್ಪೆನ್ಸಿವ್ ಶಾಪ್ಸ್ ಎಲ್ಲ ಇರುತ್ತೆ, ಗುಚ್ಚಿ, ಪ್ರಾಡ ಆ ಥರ. ಸೊ ಇದಿನ್ನೂ ಓಪನ್ ಆಗಿಲ್ಲ, ಸ್ವಲ್ಪ ಹೊತ್ತರಲ್ಲಿ ಓಪನ್ ಆಗುತ್ತೆ. ನೋಡಿ ಟ್ಯಾಕ್ಸ್ ಫ್ರೀ ಅಂತ ಇದೆ. ಸೊ ಇಲ್ಲಿ ಡ್ಯೂಟಿ ಫ್ರೀ ಥರ ಇದೆ. ಸ್ಕ್ವೇರ್ ನೋಡಿ ತುಂಬ ಚೆನ್ನಾಗಿದೆ. ಅಟ್ಲೀಸ್ಟ್ ರೆಡ್ ಸ್ಕ್ವೇರ್ ನೋಡೋದಕ್ಕಾದರೂ ಮಾಸ್ಕೋ ಬರೋದು ವರ್ತ್ ಇಟ್ ಆ್ಯಕ್ಚುಲಿ. ಸೊ MBBS ರಷ್ಯಾಲಿ ಯಾರು MBBS ಮಾಡ್ತಿದ್ರು ಮಾಸ್ಕೋ ಒಂದ್ಸತಿ ವಿಸಿಟ್ ಮಾಡಿ. ಸೊ ಟೋಟಲಿ ವರ್ತ್ ಆಗುತ್ತೆ. ಅಟ್ಲೀಸ್ಟ್ ಫ್ಯೂಚರ್ ಯಾರ್ಯಾರು ಬರ್ತೀರೋ ಮಾಸ್ಕೋ ನೀವು ಫಸ್ಟ್ ಇಯರ್ ಆದ್ಮೇಲೆ ವಿಸಿಟ್ ಮಾಡೋದು ವರ್ತ್ ಇಟ್ ಆಗುತ್ತೆ ಟೋಟಲಿ. ನೋಡಿ ಎಷ್ಟು ಚೆನ್ನಾಗಿದೆ. ಈಸಿ ಅಲ್ಲ. ಫೈನಲ್ಲಿ ನೋಡಿ ರೆಡ್ ಸ್ಕ್ವೇರ್ ಎಲ್ಲ ಸುತ್ತಾಡ್ಕೊಂಡು ಲಾಸ್ಟಲ್ಲಿ ಏರ್ಪೋರ್ಟ್ಗೆ ಓಡ್ತಾ ಇದ್ದೀರಿ. ಹೌ ವಾಸ್ ಯುವರ್ ಎಕ್ಸ್ಪೀರಿಯನ್ಸ್ ಏನು ರೆಡ್ ಸ್ಕ್ವೇರ್ ಮಚ್ಚ? ಹಾಂ ನೋಡು ಮಾಸ್ಕೋ ಅದು ಯೂನಿವರ್ಸಿಟಿ ತಾನೆ, ಅದ್ರ ಹೆಸರೇನಿದೆ? ಅದ್ರ ಹೆಸರೇನು ಮಚ್ಚ? ಯೂನಿವರ್ಸಿಟಿ ಅದು ಮಾಸ್ಕೋ ಸ್ಟೇಟ್ ಮೆಡಿಕಲ್ ಎಲ್ಲಾದರೂ ಇದ್ರೆ ನೋಡಿ ಸತಿ ನೋಡ್ಕೊಂಡು ಹೋಗೋಣ. ಅದನ್ನು ನೆಕ್ಸ್ಟ್ ಟೈಮ್ ಬರ್ತೀವಲ್ಲ ಪೀಟರ್ಸ್ಬರ್ಗ್ ರಾಜು ನಿಂದೆ ಹೋಯ್ತು ಎಕ್ಸ್ಪೀರಿಯನ್ಸ್ ಹೇಳ. ನಾವು ಈಗ 1 ಅವರ್ ಜರ್ನಿ ಇದೆ, ಕ್ಯಾಬಲ್ಲಿ ಹೋಗ್ತೀವಿ. ಎಕ್ಸ್ಪೀರಿಯನ್ಸ್ ಹೇಗಿತ್ತು ರೆಡ್ ಸ್ಕ್ವೇರ್ ಅಂದರೆ? ರೆಡ್ ಸ್ಕ್ವೇರ್ ಎಕ್ಸ್ಪೀರಿಯನ್ಸು ಬೆಳಗ್ಗೆ ಚೆನ್ನಾಗಿರಲಿಲ್ಲ. ಹೌದಾ? ಮಧ್ಯಾಹ್ನ ಎಲ್ಲ ಸಾಯಂಕಾಲ ಬರಬೇಕು. ಬಂದರೆ ಮಧ್ಯಾಹ್ನ ಬಂದಿಲ್ಲ, ಸಾಯಂಕಾಲ ನಮಗೆ ತುಂಬ ಚೆನ್ನಾಗಿತ್ತು. ಅವನಿಗೇನೋ ಗೊತ್ತಿಲ್ಲ. ಆದರೆ ನೀವು ಬರೋಕ್ಕಿದ್ರೆ ಸ್ನೋ ಟೈಮಲ್ಲಿ ಬನ್ನಿ, ಇನ್ನೂ ಚೆನ್ನಾಗಿ ಟೈಮಲ್ಲಿ ಬನ್ನಿ. ವಿಂಟರ್ ಟೈಮಲ್ಲಿ ಬಂದರೆ ಆ ಲೈಟಿಂಗ್ಸ್ಗೂ ಆ ಇದಕ್ಕೂ ಚೆನ್ನಾಗಿರುತ್ತೆ. ತುಂಬ ಬಿಸಿ ಇತ್ತು ಆ್ಯಕ್ಚುಲಿ. ನೋಡಿ ಫೈನಲಿ ಏರ್ಪೋರ್ಟಿಗೆ ಬಂದಾಯಿತು. ನೋಡಿ ಪ್ರೀಮಿಯಂ ಲಾಂಜ್ ಆಕ್ಸಸ್ ತೊಗೊಳೋದ್ರಿಂದ ನಮಗೆ ಸೀಟಿಂಗ್ ಏರಿಯಾ ಕೊಡ್ತಾರೆ 3 ಅವರ್ಸ್ಗೆ. ಆಮೇಲೆ ಎಲ್ಲ ಫೆಸಿಲಿಟೀಸ್ ಕೊಡ್ತಾರೆ, ಇನ್ಕ್ಲೂಡಿಂಗ್ ಫುಡ್ ಎಲ್ಲ ಕೊಡ್ತಿದ್ದಾರೆ. ನೋಡಿ ನೋಡ್ತಿರ್ಬೋದು ನೀವು. ನೋಡಿ ಈ ಬಿಸ್ನೆಸ್ ಲಾಂಜಲ್ಲಿ ಏನೇನಿದೆ ತೋರಿಸ್ತೀನಿ. ಫ್ರೀ ಬಿಯರ್ಸ್ ಆಗಿರ್ಬೋದು, ಕುಡಿಯೋರಿಗಂತೂ ಒಳ್ಳೆ ಇದಿದೆ ಆ್ಯಕ್ಚುಲಿ. ಬನ್ನಿ. ಫುಡ್ಡಲ್ಲಿ ಏನಿದು ಎಗ್ ಫ್ರೈಡ್ ರೈಸ್ ಇದು ಸಾಸೇಜಸ್. ಬೇರೆ ಏನಿದೆ? ಬೀಫ್ ಕರಿ, ಬ್ರಾಕ್ಲಿ,
ಚಿಕನ್ ಕರಿ ಮತ್ತು 2 ಸೂಪ್ಸ್ ಇದೆ. ಆಮೇಲೆ ಸಲಾಡ್ ಇದೆ. ಇದು ಸಲಾಡೆ. ಓಕೆ, ಇಲ್ಲಿ ಎಷ್ಟೊಂದು ಜ್ಯೂಸಸ್ ಕೂಡ ಇದೆ, ಇದು ಕೂಡ ಫ್ರೀ. ಮತ್ತು ಕಾಫಿ ಇದೆ, ಬೇವರೇಜಸ್. ಏನು ಯಾವುದು ಆರೆಂಜಾ? ಕುಡಿ. ಡೆಸರ್ಟ್ಸ್ ಇದೆ ಅನ್ಸುತ್ತಲ್ಲ, ಇರೋ ಡೆಸರ್ಟ್ಸ್. ಪ್ಲಾನ್ ಡೆಸರ್ಟ್ಸ್. ಸೊ ನೀವೇನಾದರೂ ರಷ್ಯಾಲಿ MBBS ಮಾಡ್ತಿದ್ರೆ ಇಲ್ಲ ಮೆಡಿಸನ್ ಮಾಡ್ತಿದ್ರೆ ರಷ್ಯಾಲಿದ್ದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು. ನಾನು ಅವಾಗ ನಿಮ್ಗೆ ಹೇಳ್ತೀನಿ ಇದು ಪ್ರೀಮಿಯಮ್ ಲಾಂಚ್ ಹೆಂಗೆ ಆ್ಯಕ್ಸಸ್ ಮಾಡೋದಂತ. ಟಿಂಕ್ ಆಫ್ ಥ್ರೂ ಮಾಡ್ಬೋದು. ಟಿಂಕ್ ಆಫ್ ಪ್ರೀಮಿಯಮ್ ತೊಗೊಂಡ್ರೆ ನಿಮಗೆ ಲಾಂಚ್ ಕೊಡ್ತಾರೆ. ಸೊ ಫೈನಲಿ ಬಹರೇನ್ ಅರೈವ್ ಆದ್ರಿ. ಸೊ ಇಲ್ಲಿ ನಾವು ಬಹರೇನಲ್ಲಿ STPC ಸರ್ವಿಸನ್ನು ತೊಗೊಂಡಿದ್ದೀವಿ. STPC ಸರ್ವಿಸ್ ಅಂದರೆ ಸೊ ನಮ್ಮ ಲೇಓವರ್ 15 hours ಇದೆ. ಮಾಸ್ಕೋವಿಂದ ಬಹರೇನ್ ಮತ್ತು ಬಹರೇನಿಂದ ಡೆಲ್ಲಿಗೆ ಇರುತ್ತೆ ನಮ್ಮ ಫ್ಲೈಟ್ ಆ್ಯಕ್ಚುಲಿ. ಸೊ ಅದೇ ಬಹರೇನಲ್ಲಿ 15 hours ಲೇಓವರ್ ಇರೋದ್ರಿಂದ ಇದು STPC ಸರ್ವಿಸನ್ನು ತೊಗೊಂಡಿದ್ವಿ. ಸೊ ಈ STPC ಸರ್ವಿಸ್ ಅಂದರೆ ನಮ್ಮ ಇನ್ಫಾರ್ಮೇಷನ್ ಪ್ರಕಾರ ಅವರು ಹೋಟೆಲ್ ಮತ್ತು ಎಲ್ಲ ಪ್ರೊವೈಡ್ ಮಾಡ್ತಾರೆ. ಫುಡ್ಡೆಲ್ಲ ಈ 15 hours ನಮ್ಮನ್ನ ನೋಡ್ಕೋತಾರೆ ಅವರು. ಈ ಬಹರೇನ್ ಸಿಟಿ ಒಂದು ಒಳ್ಳೆ ಹೋಟೆಲ್ಲ ಕರ್ಕೊಂಡೋಗಿ. So where should we? Go straight left to the immigration, stop your post. ಓಕೆ, ಥ್ಯಾಂಕ್ ಯು. ನೋಡಿ, ಅದೇ STPC ಸರ್ವಿಸ್ ಅನ್ನೋದು ಈ ಥರ ಒಂದು ವ್ಯಾನಲ್ಲಿ ಕರ್ಕೊಂಡು ಹೋಗ್ತಾರೆ, ಮತ್ತು ಹೋಟ್ಲಿಗೆ ಕರ್ಕೊಂಡು ಹೋಗ್ತಾರೆ, ಮತ್ತು ಸ್ಟೇ ಮತ್ತು ಫುಡ್ ಎಲ್ಲ ಪ್ರೊವೈಡ್ ಮಾಡ್ತಾರೆ. ಬನ್ನಿ ವ್ಯಾನಲ್ಲಿ ಹೋಗಿ ಹೋಟ್ಲ್ ಹತ್ರ ತೋರಿಸ್ತೀನಿ ನಿಮಗೆ ಫುಡ್ ಏನೇ ಪ್ರೊವೈಡ್ ಮಾಡಿದ್ರು ಏನೇನು ಅಂತ. ನೋಡಕ್ಕೆ ರಾಣೆಬೆನ್ನೂರು ಇದ್ದಂಗೆ ಐತಲ್ಲ. ರಾಣೆಬೆನ್ನೂರು ಹೋಗಿದ್ಯಾ? ನೋಡಿ, ಫೈನಲ್ ಆಗಿ ಹೋಟ್ಲಿಗೆ ಬಂದ್ರಿ. ಸೊ ಈಗ ಹೋಟೆಲ್ ಚೆಕ್-ಇನ್ ಮಾಡಿಕೊಂಡು ನೆಕ್ಸ್ಟು ಡಿನ್ನರ್ಗೆ ಹೋಗ್ತೀವಿ. ಸೊ ಬನ್ನಿ ಚೆಕ್-ಇನ್ ಮಾಡೋದು. ಏನೇನು ಬೇಕು ಮಚ್ಚ? ಪಾಸ್ಪೋರ್ಟ್ ಮತ್ತು ಓಕೆ. ಬನ್ನಿ ಹೋಟೆಲ್ ಚೆಕ್-ಇನ್ ಮಾಡಾದ್ಮೇಲೆ ರೂಮ್ ತೋರಿಸ್ತೀನಿ. ನೆಕ್ಸ್ಟ್ ಊಟ ಏನೇನಿದೆ ತೋರಿಸ್ತೀನಿ. ಸೊ ನೋಡಿ, ಇದೆ ನಮ್ಮ ರೂಮ್. ಸೊ ಇದೆ ಕಾರ್ಡೆಲ್ಲ ಕೊಡಿ. ಚೆನ್ನಾಗಿದೆ ಹೋಟೆಲ್ ರೂಮ್, ತುಂಬ ಡೀಸೆಂಟ್ ಆಗಿದೆ. ಬಾತ್ರೂಮಲ್ಲೂ ಚೆನ್ನಾಗಿದೆ. ಓಕೆ, ಇಟ್ಸ್ ಗುಡ್. ಸೊ ನೋಡಿ, ಇವಾಗ ಡಿನ್ನರ್ ಏರಿಯಾ ಬಂದಿದೆ. ಏನೇನಿದೆ ತೋರಿಸ್ಕೊಡ್ತೀವಿ. ಮಟನ್ ಕರಿ ಅಂತ ಮಟನ್ ರೈಸ್ ಒಂದು ಮಟನ್ ಕರಿ ಇದೆ. ಓಕೆ, ಗುಡ್. ಮಟನ್ ಕರಿ ಮತ್ತು ಪಾಸ್ತಾ ವಿತ್ ಚಿಕನ್ ಆ್ಯಂಡ್ ಟೊಮೆಟೊ ಸಾಸ್ ಇದೇನೋ ಡಿಫ್ರೆಂಟಾಗಿ ಹಾಕ್ಬಿಟ್ಟಿದೆ. ಮತ್ತು ಫಿಶ್ ವಿತ್ ಲೆಮನ್ ಬಟರ್ ಸಾಸ್. ಓಕೆ, ಗುಡ್. ಫಿಶ್ ಇದೆ. ವೈಟ್ ರೈಸ್ ಮತ್ತು ದಾಲ್ ಇದೆ. ವೆರಿ ಗುಡ್. ಏನು ಬೇಕಿದೆ? ಓಕೆ, ಡೆಸರ್ಟ್ಸ್ ಎಲ್ಲ ಖಾಲಿ ಆಗಿದೆ. ಕೇಕ್ ಸ್ವಲ್ಪ ಇದೆ. ನಾವು ತುಂಬ ಲೇಟಾಗಿ ಬಂದಿರೋದ್ರಿಂದ ಡೆಸರ್ಟ್ಸ್ ಎಲ್ಲ ಖಾಲಿ ಆಗಿದೆ. ಆರೆಂಜ್ ಇದೆ, ಕೇಕ್ ಇದೆ, ಅಷ್ಟೇ. ಸಲಾಡ್ ಇದೆ. ನೋಡಿ, ಇದು ಒಂದು ಪ್ಲೇಟ್ ಇದೆ. ಫುಡ್ ಹೇಗಿದೆಯೋ? ಇವನು ವೆಜಿಟೇರಿಯನ್ ಆಗಿರೋದ್ರಿಂದ ದಾಲ್ ರೈಸ್ ಬಿಟ್ಟರೆ ಬೇರೆ ಆಪ್ಷನ್ ಇಲ್ಲ ನಿಮಗೆ. ಡೆಸರ್ಟ್ಸ್ ಒಂಚೂರು ಕೇಕ್ ಇದೆ. ಫುಡ್ ಹೇಗಿದೆ ಸರ್? ಶೆಕ್ಸಿ ಮಚ್ಚ. ಮಟನ್ 8 ತಿಂಗಳಾದ್ಮೇಲೆ ತಿಂತಾ ಇದ್ದೀನಿ. ವೆರಿ ಗುಡ್, ವೆರಿ ಗುಡ್. ಸೊ ಇವಾಗ ಜಸ್ಟ್ ಊಟ ಎಲ್ಲ ಆದಮೇಲೆ
ಹೋಟೆಲ್ ಆಚೆ ಬಂದ್ರಿ. ವೆದರ್ ಆದರೆ ತುಂಬ ಬಿಸಿ ಇದೆ, ಸಿಮಿಲರ್ ಟು ದುಬೈ ಅಂತಲೇ ಹೇಳ್ಬೋದು ವೆದರು. ಒಳ್ಳೆ ನಾವು ರಷ್ಯಾದಿಂದ ಇಲ್ಲಿಗೆ ಡೈರೆಕ್ಟ್ ಬಂದಮೇಲೆ ವೆದರ್ ಒಳ್ಳೆ ಸೋನಾ ಥರ ಇದೆ. ಸೋನಾ ಅಂದರೆ ಸ್ಟೀಮ್ ಬಾತ್ ಥರ, ಆ ಥರ ಅನ್ನಿಸ್ತಿದೆ ನಮಗೆ ಇಲ್ಲಿ. ಅಂದರೆ ರಷ್ಯಾಲ್ ಸಮ್ಮರ್ ಅಂದರೆ ಮ್ಯಾಕ್ಸಿಮಮ್ ಒಂದು 25 30 ಡಿಗ್ರೀಸ್ವರೆಗೂ ಹೋಗ್ಬೋದು ಅಷ್ಟೇ, ಮ್ಯಾಕ್ಸಿಮಮ್ 32 ಅಷ್ಟೇ, ಅದ್ರ ಮೇಲೆ ಹೋಗೋಲ್ಲ. ನೋಡಿ ಅದು ಬಿಲ್ಡಿಂಗ್ ಇದೆ, ಇದು ಸಿಮಿಲರ್ ಟು ಮಿನಿ ಬುರ್ಜ್ ಅಲ್ ಅರಬ್ ಥರ ಇದೆ. ಅಂದರೆ ಸಿಮಿಲರ್ ಅಲ್ಲ, ಅಂದರೆ ಆ ಶೇಪಲ್ಲಿದೆ ಒಂಥರ ಸೈಡ್ ವೇಸಿಂದ. ಸೊ ಅಷ್ಟೇ, ಜಾಸ್ತಿ ಏನಿಲ್ಲ ತೋರಿಸೋದಕ್ಕೆ. ಆದರೆ ಬೆಳಗ್ಗೆ ಹೋಗೋ ದಾರಿಯಲ್ಲಿ ತೋರಿಸ್ತೀನಿ ನಿಮಗೆ. ಸೊ ವೆಲ್ಕಮ್ ಟು ಅನದರ್ ಡೇ. ನೈಟೆಲ್ಲ ಸುಸ್ತಾಗಿರೋದ್ರಿಂದ ಇವಾಗ ಚೂರು ಲೈಟಾಗಿ ಎದ್ದೆ. ಸೊ ಇವಾಗ ಬನ್ನಿ, ಇನ್ನೇನು ಫೆಸಿಲಿಟೀಸ್ ಇದೆ ಎಲ್ಲ ತೋರಿಸ್ತೀನಿ ನಿಮಗೆ. ಸೊ ಇವಾಗ ರೆಡಿಯಾಗಿ ಇನ್ನೊಂದು ಫ್ಲೈಟಿಗೆ ರೆಡಿ ಆಗಬೇಕು. ಬನ್ನಿ ಆಚೆ ವ್ಯೂ ನೋಡೋಣ. ಟೆಂಪ್ರೇಚರ್ ಮಾತ್ರ ತುಂಬ ಜಾಸ್ತಿ ಇದೆ. ಸೊ ಮಾರ್ನಿಂಗಲ್ಲಿ ಈ ಹೋಟೆಲಲ್ಲಿ ಏನೇನು ಫೆಸಿಲಿಟೀಸ್ ಇದೆ ಅಂತ ತೋರಿಸ್ತೀನಿ ಬನ್ನಿ. ನೋಡಿ, ಬ್ರೇಕ್ಫಾಸ್ಟ್ ಆಪ್ಷನ್ ಇದೆ. ಸೊ ನಮಗೂ ಬ್ರೇಕ್ಫಾಸ್ಟ್ ಇನ್ಕ್ಲೂಡೆಡ್ ಇದೆ. ಮತ್ತು ಏನೇನಿದೆ ತೋರಿಸ್ತೀನಿ ಬನ್ನಿ. ಸ್ವಿಮ್ಮಿಂಗ್ ಪೂಲ್ ಇದೆ, ನೋಡೋಣ ಟೈಮ್ ಇದ್ದರೆ ಪೂಲ್ ಯೂಸ್ ಮಾಡ್ಬೋದು. ಜಿಮ್ ಕೂಡ ಇದೆ, ಜಿಮ್ ತೋರಿಸ್ತೀನಿ. ಅಷ್ಟೊಂದು ಮಷಿನ್ಸ್ ಇಲ್ಲ ಅಂದರೂ ಬೇಸಿಕ್ ಇದೆ, ಬೇಸಿಕ್ ಏನು ಬೇಕು ಇದೆ, ಎಲ್ಲ ಇದೆ. ಸೊ ನೋಡಿ, ಬ್ರೇಕ್ಫಾಸ್ಟ್ ಆಪ್ಷನ್ ಏನಿದೆ, ಬ್ರೆಡ್ ಇದೆ, ಹನಿ, ಎಗ್ ಇದೆ, ಮತ್ತು ಚಿಕನ್ ಸಾಸ್ ಇದೆ, ಮತ್ತು ಇದು ಹ್ಯಾಶ್ ಬ್ರೌನ್ಸ್, ಪಲ್ಯ ಇದೆ, ಮತ್ತು ಇದು ಬೇಕ್ ಬೀನ್ಸ್, ಸ್ಟೀಮ್ ರೈಸ್, ವೈಟ್ ರೈಸ್, ಮತ್ತು ವೆಜಿಟೇಬಲ್ ಕರಿ ಎಲ್ಲ ಇದೆ. ಸಲಾಡ್ ಇದೆ, ಅಷ್ಟೇ. ಈಗ ಬ್ರೇಕ್ಫಾಸ್ಟ್ ನೋಡಿ, ಅದೇ ಡಾಡ್ಜ್ ಪೊಲೀಸ್ ಕಾರು ತುಂಬ ಚೆನ್ನಾಗಿದೆ. ಸಿಮಿಲರ್ ಅರಬ್ ಕಂಟ್ರೀಸಲ್ಲೆಲ್ಲ ಹಿಂಗೆ ಪೊಲೀಸ್ ಕಾರು ತುಂಬ ಡಿಫ್ರೆಂಟ್ ಆಗಿರುತ್ತೆ, ಅಂದರೆ ರಿಚ್ ಆಗಿರುತ್ತೆ. ಇವಾಗ ನೋಡಿ, ಬರೀನ್ ಏರ್ಪೋರ್ಟಲ್ಲಿದ್ದೀರಿ. ನೆಕ್ಸ್ಟ್ ಫ್ಲೈಟ್ ಇರೋದು 2 o'clockಗೆ. ಇವಾಗ ಆಲ್ರೆಡಿ 1 o'clock ಆಗಿದೆ. ಸೊ ಫೈನಲಿ ಡೆಲ್ಲಿಗೆ ಬಂದಾಯಿತು, ಈಗ ಇಳಿತಾ ಇದ್ದೀರಿ. ಕೊನೆಗೂ ಬೆಂಗಳೂರಿಗೆ ಬಂದು ತಲುಪಿದ್ರಿ. ನಿಮ್ಗೆ ಯಾರಿಗಾದ್ರೂ ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.